ಒಂದು ದೇಶ, ಒಂದು ಮನೆ, ಒಂದು ಜನಾಂಗದ ಜೀವನದಲ್ಲಿ ಇದಕ್ಕೆ ತನ್ನದೇ ಆದಂಥ ಒಂದು ಸ್ಥಾನ ಇದೆ. ನಾವು ಮನೆಯಲ್ಲಿ ಅನೇಕ ಗಾದೆ ಮಾತುಗಳನ್ನು ಕೇಳಿದ್ದೇವೆ. ದುಡಿಮೆಯೇ ದೇವರು, ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರಾಗುತ್ತದೆ. ಈ ರೀತಿಯ ಗಾದೆ ಮಾತುಗಳನ್ನು ನಾವು ಕೇಳಿದ್ದೇವೆ. ನಮ್ಮ ದೇಶದ ಹಿಂದಿನ ಮೊದಲನೇ ಪ್ರಧಾನ ಮಂತ್ರಿಗಳು ಆರಾಮ್ ಹರಾಮ್ ಹೈ ಅಂತ ಹೇಳ್ತಿದ್ರು. ಅರ್ಥಾತ್ ಇನ್ನೊಂದು ಅತ್ಯಂತ ಸೂಕ್ತವಾದಂತಹ ಶಬ್ದ ಅಂದರೆ ಉದ್ಯೋಗಂ ಪುರುಷ ಲಕ್ಷಣಂ. ಪುರುಷ ಅಂದ್ರೆ ಗಂಡಸರು ಅಂತಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ಏನಾದರೂ ಗೌರವ ಕಳೆ ಇದೆ ಅಂದ್ರೆ ಅವರು ಒಂದಿಲ್ಲ ಒಂದು ಕೆಲಸದಲ್ಲಿ ತೊಡಗಿಕೊಂಡಿರಬೇಕು. ಇದು ಕಾಲದ ಕರೆ ಇದೆ, ಅತ್ಯಂತ ಅವಶ್ಯಕತೆ ಇದೆ. ಮತ್ತು ಯಾವ ದೇಶ, ಯಾವ ಜನಾಂಗ, ಯಾವ ಪರಿವಾರದಲ್ಲಿ ದುಡಿಮೆ ಅನ್ನೋದು ಸತ್ತು ಹೋಗುತ್ತದೆ, ಆ ಪರಿವಾರ ಬೀದಿಗೆ ಬರುತ್ತದೆ, ಆ ಜನಾಂಗ ಬೀದಿಗೆ ಬರುತ್ತದೆ, ಆ ದೇಶ ಇನ್ನೊಂದು ದೇಶದ ಗುಲಾಮರಾಗಿ ಜೀತದಾಳುಗಳಾಗಿ ಬದುಕಬೇಕಾಗುತ್ತದೆ. ಕಳೆದ 4-5 ದಿನಗಳಲ್ಲಿ ವೇದಿಕೆಯ ಮೇಲೆ ಇಂಥ ಅನೇಕ ವಿಷಯಗಳು ಬಂದಿವೆ. ಅರ್ಥಾತ್ ನಾವು ಎಷ್ಟು ಅಲ್ಪತೃಪ್ತರಾಗಿದ್ದೇವೆ ಅಂದರೆ ಬರೇ ನೌಕರಿ ಮಾಡಿದ್ರೆ ಸಾಕು, ಅಪ್ಪಂದು ಅದೇ ಆಸೆ, ಅವಂದು ಅದೇ ಆಸೆ, ಅಣ್ಣಂದು ಅದೇ ಆಸೆ, ಅಮ್ಮಂದನು ಅದೇ ಆಸೆ, ಅಜ್ಜಿದನು ಅದೇ ಆಸೆ. ಎಲ್ಲರೂ ನಮ್ಮ ಮಕ್ಕಳು ನೌಕರಿ ಮಾಡಬೇಕು, ನೌಕರಿ ಮಾಡಬೇಕಂತೆ ಆಸೆ ಪಡ್ತಾರೆ. ಆದರೆ ನಮ್ಮ ದೇಶ ಹಾಗಿಲ್ಲ. ನಿಜವಾದ ತಾಯಿ, ನಿಜವಾದ ತಂದೆ ತನ್ನ ಮಕ್ಕಳ ಉಜ್ವಲವಾದಂತಹ ಭವಿಷ್ಯವನ್ನು ಅವರ ಪುರುಷಾರ್ಥದ ಮೇಲೆ ಕಟ್ಟಲಿಕ್ಕೆ ಹೇಳ್ತಾರೆ. ನಾನು ಚಿಕ್ಕವನಿದ್ದಾಗ 2ನೇ ಕ್ಲಾಸ್ನಲ್ಲಿ ಓದುವಾಗ ನಮ್ಮ ಸಂಬಂಧಿಕರ ಮನೆಯಲ್ಲಿ ನಾನಿದ್ದುಕೊಂಡು ಓದ್ತಾ ಇದ್ದೆ. ಆ ಮನೆಯ ಯಜಮಾನತಿ, ಅವರಿಗೆ ಒಂದು ಗಂಡು ಮಗು ಇತ್ತು. ಮುಂಜಾನೆ ಒಬ್ಬ ಜ್ಯೋತಿಷಿ ಹೇಳ್ತಕ್ಕಂಥ ವ್ಯಕ್ತಿ ಆತ ಮನೆಗೆ ಬಂದ. ಆತನ ಜ್ಯೋತಿಷ್ಯ ಬಂದಾಗ ಅವಳಿಗೆ, ತಾಯಿಗೆ ಒಂದು ಕೌತುಕ, ನನ್ನ ಮಗನ ಭವಿಷ್ಯ ಏನು ಅಂತ. ಅದಕ್ಕಾಗಿ ಆತನನ್ನು ಕರೆದು ಈ ನನ್ನ ಮಗುವಿನ ಭವಿಷ್ಯ ಹೇಳಿ ಅಂತ ಕೇಳಿದಳು. ಬಂಧುಗಳೇ, ಅವ್ರು ಹೇಳಿದ್ದು ಆ ಕಾಲದಲ್ಲಿ 78-75 ವರ್ಷಗಳ ಹಿಂದೆ, ಅಮ್ಮ ನಿನ್ನ ಮಗನ ಕೈ ನೋಡಿ ಹೇಳುತ್ತಿದ್ದೇನೆ, ಇನ್ನು ಮುಂದೆ 18 ವರ್ಷದ ನಂತರ ಈ ಸುತ್ತ 17 ಹಳ್ಳಿಗಳ ರಾಜನಾಗಿ ಮೆರಿತಾನೆ, ಪಂಚ ಕಲ್ಯಾಣಿ ಕುದುರೆ ಮೇಲೆ ಕುಂತು ಮೆರಿತಾನೆ ಅಂತ ಹೇಳಿದಾಗ ಆ ತಾಯಿಗೆ ಅತ್ಯಂತ ತೃಪ್ತಿಯಾಯಿತು. ಮನೆ ಒಳಗೆ ಹೋದಳು. ಒಂದು 16 ಸೇರು, ಸುಮಾರು 25 ಕೆಜಿ ಜೋಳವನ್ನು ತಂದು ಅವರಿಗೆ ದಾನ ಎರೆದಳು. ಇದು ನಾನು ಕಣ್ಣಾರೆ ಕಂಡಂತ ದೃಶ್ಯ. ಆದರೆ ಈಗ ನಾವು ದೇವರಿಗೆ ಏನಂತ ಬೇಡ್ಕೋತೇವೆ, ಜ್ಯೋತಿಷಿ ಬಳಿ ಹೋಗಿ ಏನಂತ ಕೇಳ್ತೇವೆ. ನಾ ಇವನ್ ಟಿವಿ ಇಂಟರ್ವ್ಯೂದಲ್ಲಿನೂ ಸಹ ಜ್ಯೋತಿಷ್ಯ ಕೇಳೋದನ್ನು ನೋಡಿದ್ದೇನೆ. ಏನಂದ್ರೆ, ನನ್ನ ಮಗನಿಗೆ ಯಾವಾಗ ನೌಕರಿ ಸಿಗ್ತದ್ರಿ ಹೇಳ್ರಿ. ಇದು ಎಂಥ ದುರ್ದಿನ. ಅವತ್ತು ಮಗ ವೈಭವದಿಂದ ಜಗತ್ತಿನಲ್ಲಿ ಎತ್ತರಕ್ಕೆ ಏರಿ ಮದುವ ಕನಸು ಕಾಣ್ತಾ ಇದ್ರು. ಮತ್ತು ಅವತ್ತಿನ ದಿನಗಳಲ್ಲಿ ಮಗು ಕೊಡುವವನಾಗಿದ್ದಳು. ತಾಯಿ ತನ್ನ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಿದ್ದಳು. ಮಗು, ಇದು ಮೊದಲನೇ ರೊಟ್ಟಿ ಬಿಲ್ಲೆ ಮಾಡಿದೆ, ಇದು ಒಯ್ದು ಆಕಳ ಕರುವಿಗೆ ಕೊಟ್ಟು ಬನ್ನಿ ಅಂತ ಹೇಳಿ. ಈಗ ಮನೆಗೆ ಆಕಳೇ ಇಲ್ಲ, ಕರುವಿಗೆ ಎಲ್ಲಿ ಕೊಡಬೇಕು? ಅದೇ ರೀತಿ ಭಿಕ್ಷುಕ ಬಂದರೆ ಮಕ್ಕಳ ಕೈಯಿಂದಲೇ ದಾನ ಮಾಡಿಸ್ತಾ ಇದ್ದರು. ಯಾರಾದರೂ ಮನೆ ಮುಂದೆ ಗಂಗೆ ಎತ್ತು ತಗೊಂಡು ಬಂದರೆ ಹಳೆ ಬಟ್ಟೆಗಳನ್ನು ದಾನ ಮಾಡ್ತಾ ಇದ್ರು. ಹೀಗೆ ನಮ್ಮ ಪೂರ್ವಜರು ಜಗತ್ತಿಗೆ ಕೊಡುವುದನ್ನು ಕಲಿಸಿದ್ದಾರೆ. ದುರ್ದೈವ, ನಾವು ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತು ನಮ್ಮ ಮಕ್ಕಳಿಗೆ ಕೈ ಚಾಚಿ, ಅವರಿಗೆ ದೊಡ್ಡ ದೊಡ್ಡ ಡಿಗ್ರಿ ಇರ್ತದೆ, MA ಇರ್ತದೆ, PhD ಇರ್ತದೆ, ಏನೇನೋ ಓದಿರ್ತಾರೆ. ಆದರೆ
ಒಂದು ಹುದ್ದೆಗಾಗಿ, ಒಂದು ಸಣ್ಣ ಪ್ರಮೋಷನ್ಗಾಗಿ ನಾಯಿಯಂತೆ ಕೈ ಚಾಚುವ ದೃಶ್ಯ ನಾನು ಕಂಡಿದ್ದೇನೆ. ಬಹಳ ದುಃಖದಿಂದ ನೋಡ್ತೇವೆ. ಮೊಟ್ಟ ಮೊದಲನೇ ಬಾರಿಗೆ ನಾನು MLC ಆದಾಗ ಕೆಲವು ದೊಡ್ಡ ದೊಡ್ಡ ಸಾಹಿತಿಗಳ ಬಗ್ಗೆ, ಪ್ರೊಫೆಸರ್ ಬಗ್ಗೆ, ಅವರ ಪುಸ್ತಕಗಳನ್ನು ಓದಿ ನನಗೆ ಅವರ ಬಗ್ಗೆ ತುಂಬಾ ಗೌರವ ಇತ್ತು. ನಾನು MLC ಆದ್ಮೇಲೆ ನೋಡಿದೆ, ಯಾವುದೋ ಒಬ್ಬ ಶಾಸಕ, ಆತ ಎಂತ ಶಾಸಕ ಅಂತ ನನಗೆ ಗೊತ್ತು. ಅವರು ಹೊರಗಡೆ ಬಂದು 3 ತಾಸು ನಿಂತು ಕಾಯ್ತಿದ್ರು. ಆಮೇಲೆ ಇಂಥ ಅನೇಕ ಪ್ರಸಂಗಗಳು ನನ್ನ ಜೀವನದಲ್ಲಿಯೂ ಬಂದಿವೆ. ಜ್ಞಾನಿ ಕೈ ಚಾಚಿದವರು ಚಾಚುವವನಾಗಬಾರದು, ಚಾಚಿದವರಿಗೆ ಕೊಡುವವನಾಗಬೇಕು. ನಿಜವಾದ ಪುರುಷ ಜಗತ್ತಿಗೆ ಕೊಡುವವನಾಗಬೇಕು, ಕೈ ಚಾಚುವವನಾಗಬಾರದು. ಇವನ್ ಜಗತ್ತೊಂದು 2ನೇ ದೇಶದ ನಾವು ಕಾಪಿ ಮಾಡ್ತೇವೆ. 2ನೇ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ, ಅಮೆರಿಕ ದೇಶದ ಶ್ರೀಮಂತ ವ್ಯಕ್ತಿ ಬಿಲ್ ಗೇಟ್. ಅವನು ಒಂದ್ಸಲ ತನ್ನ ಜೀವನದಲ್ಲಿ ಭಾಷಣದಲ್ಲಿ ಹೇಳ್ತಾನೆ, ನೋಡಿ, ನಾನು ಜಗತ್ತಿನ ಇಂಥ ಒಂದು ಪ್ರಸಿದ್ಧ ಕಂಪನಿಯ ಮಾಲಕನಾಗಿದ್ದೇನೆ. ಪ್ರತಿ ವರ್ಷ ಲಕ್ಷಾವಧಿ ಕೋಟಿ ರೂಪಾಯಿಯ ದಾನ ಮಾಡ್ತೇನೆ. ಆದರೆ ನಾನು ಶಾಲೆಯಲ್ಲಿ ಓದುವಾಗ ಹಿಂದಿನ ಬೆಂಚಿನಲ್ಲಿದ್ದೆ. ನಮ್ಮ ಶಾಲೆಯಲ್ಲಿ ಯಾರ್ಯಾರು ರ್ಯಾಂಕ್ ತಗೊಂಡಿದ್ದರು, ನಂಬರ್ ಹೆಚ್ಚಿಗೆ ತಗೊಂಡಿದ್ದರು, ಅವರೆಲ್ಲ ಮುಂದಿನ ಬೆಂಚ್ ಮೇಲೆ ಕೂರ್ತಿದ್ರು. ಆದರೆ ಅವರೆಲ್ಲರೂ ಈಗ ನನ್ನ ಕಂಪನಿಯಲ್ಲಿ ನೌಕರಿ ಮಾಡ್ತಾರೆ ಅಂತ ಹೇಳಿದ್ರು. ಇದು ಚಪ್ಪಾಳೆ ತಟ್ಟುವುದಲ್ಲ, ನಾಚಿಕೆಯಿಂದ ತಲೆ ತಗ್ಗಿಸುವ ಪ್ರಸಂಗ. ಬಂಧುಗಳೇ, ಈ ದೇಶದ ಯುವ ಶಕ್ತಿ ದುಡಿಮೆಯಿಂದ ಸತ್ತೋಯಿತು ಅಂದರೆ ಬಹುದೊಡ್ಡ ದುರಂತ ಕಾದಿದೆ. ಕಳೆದ 40 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ನಾನು ಕಂಡಿದ್ದು ಅಂದರೆ ಈಗೂ ಸಹ ದುಡಿಯುವ ಯುವತಿಯರ ಸಂಖ್ಯೆ ಹೆಚ್ಚಿದೆ, ದುಡಿಯುವ ಪುರುಷರ ಸಂಖ್ಯೆ ಕಡಿಮೆ. ನಾವು ಕಲ್ಯಾಣ ಕರ್ನಾಟಕದಲ್ಲಿ ಕೆಲಸ ಮಾಡುವಾಗ 7 ರಿಂದ 8 ಜನ ಹೆಣ್ಮಕ್ಕಳು ದುಡಿಯೋರು ಸಿಗ್ತಾರೆ. 2 ಗಂಡಸರು ಸಿಕ್ಕರೆ ನಮ್ಮ ಪುಣ್ಯ ಅಂತ ತಿಳ್ಕೊತೇವೆ ನಾವು. ಇಂಥ ದೇಶವನ್ನು ಕಟ್ಟಬೇಕಾದ, ಈ ದೇಶದ ಮುಕುಟಮಣಿಯಾಗಬೇಕಾದಂಥ ಯುವ ಶಕ್ತಿ ನಾಯಿಯಂತೆ, ಭಿಕಾರಿಯಂತೆ ಕೈ ಚಾಚುವ ಮಕ್ಕಳಾದರೆ ಎಂದೆಂದೂ ತಾಯಿ ಭಾರತ ಮಾತೆ, ಜಗತ್ತಿನ ಜಗನ್ಮಾತೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಇಲ್ಲಿ ಕುಳಿತಿರುವ ಮಕ್ಕಳು, ಇಲ್ಲಿ ಕುಳಿತಿರುವ ಪಾಲಕರು, ತಂದೆಯರು, ತಾಯಂದಿರು ಎಲ್ಲರೂ ಇದು ಪ್ರತಿಜ್ಞೆ ಮಾಡಬೇಕು. ನಮ್ಮ ಮಕ್ಕಳು ಕೊಡುವ ಮಕ್ಕಳಾಗಬೇಕು, ಕೈ ಚಾಚುವ ಮಕ್ಕಳಾಗಬಾರದು. ಮಗುವಿಗೆ ಕೈಕಾಲು ಕಟ್ಟಿ ಹಾಕಿದ ಮೇಲೆ ಅದು ಇನ್ನೆಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಅದರ ತಲೆಯಲ್ಲಿರುವ ಎಲ್ಲ ಜ್ಞಾನದ ಬಾಗಿಲುಗಳು ಮುಚ್ಚಿ ಹೋಗುತ್ತವೆ. ಒಮ್ಮ ಬಾಗಿಲು ಮುಚ್ಚುದು ಅಂದ್ರೆ ಮತ್ತೆ ತೆರೆಯಲಿಕ್ಕೆ ಬರುವುದಿಲ್ಲ. ಮಕ್ಕಳಿಗೆ ತಾರುಣ್ಯದಲ್ಲಿ ಹೊಸ ಹೊಸ ಕನಸುಗಳು, ಅವರಲ್ಲಿ ಯಾವ ದಿಕ್ಕಿನಲ್ಲಿದೆ, ಕಲೆ, ಸಂಗೀತ, ಸಾಹಿತ್ಯ, ಸಂಶೋಧನೆ, ಕೃಷಿ, ಪಶುಪಾಲನೆ, ಯಾವುದೇ ಕೆಲಸ ಇರಬಹುದು. ನನಗೆ ಬಹಳ ದುಃಖ ಆಗ್ತಿತ್ತು ಚಿಕ್ಕವರಿದ್ದಾಗ. ಮಗು ಓದ್ಲಿಕ್ಕೆ ಸರಿಯಾಗಿ ಶಾಲೆ ಓದ್ಲಿಲ್ಲ ಅಂದ್ರೆ ಮನ್ಯಾಗ ಅಮ್ಮ ಕರೆದು ಹೇಳ್ತೇವೆ, ನೋಡು ನಾಳೆಯಿಂದ ನಿನಗೆ ದನ ಕಾಯ್ಲಿಕ್ಕೆ ಕಳಿಸ್ತೀವಿ ಅಂತ. ದನ ಕಾಯುವ ಕೆಲಸ ಸಣ್ಣ ಕೆಲಸನ? ಶ್ರೀಕೃಷ್ಣ ದನವನ್ನು ಕಾಯ್ದೆ ಜಗತ್ತಿನಲ್ಲಿ ದೊಡ್ಡ ವ್ಯಕ್ತಿಯಾಗಿ ಹೋದ. ಅಂದ ಮೇಲೆ ಯಾವುದೇ ಕಾಯಕ ಸಣ್ಣದಲ್ಲ, ಸಣ್ಣದಲ್ಲ, ಸಣ್ಣದಲ್ಲ. ತಾಯಿ ಭಾರತಿ ವಿಶ್ವದಲ್ಲಿ ವಸುದೈವ ಕುಟುಂಬಕಂ ಅನ್ನುವ ಈ ಮಂತ್ರದೊಂದಿಗೆ, ಸರ್ವೇ ಜನ ಸುಖಿನೋ ಭವನೋ ಅನ್ನುವಂತ ಈ ಮಂತ್ರದೊಂದಿಗೆ ನಾವು ಬದುಕಬೇಕಾದರೆ ನಮಗಿರಬೇಕಾದ ಒಂದೇ ಒಂದು ಶ್ರೇಷ್ಠ ಮಂತ್ರ ಅಂದರೆ ದುಡಿಮೆ, ದುಡಿಮೆ, ದುಡಿಮೆ. ದುಡಿಮೆ ಇಲ್ಲದ ಯುವಕ ಮನೆಗೆ ಅಪಮಾನ, ದೇಶಕ್ಕೆ ಅಪಮಾನ, ಊರಿಗೆ ಅಪಮಾನ. ಇಂಥ ಒಂದು ಇವತ್ತು ಭಯಾನಕವಾದ ಚಿಂತೆಯ ದಿನದಲ್ಲಿ ನಾವು ಕೂತಿದ್ದೇವೆ. ಕಂಪ್ಯೂಟರ್, ಎಲೆಕ್ಟ್ರಾನಿಕ್ ಯುಗ ಬಂದಿದೆ. ಒಂದು ಮಷೀನ್ ಬಂತಂದ್ರೆ 100 ಮಂದಿ ಕೆಲಸ ಕಸ್ಕೋತದೆ.
ಇನ್ನೊಂದು ಕಡೆ ಒಂದು ಎಲೆಕ್ಷನ್ ಬಂತಂದ್ರೆ ಮತ್ತೊಂದು 100 ಜನ ಕುಂತು ಉಣ್ಣುವವರ ಸಂಖ್ಯೆ ಹೆಚ್ಚಾಗುತ್ತದೆ. ನಾನು ಈ ಆಧುನಿಕ ಉಪಕರಣ ಮತ್ತು ಈ ಚುನಾವಣೆ ಇವು ಬಂದಾಗೆಲ್ಲ ನನ್ನ ಎದೆ ಧಳ ಅಂತದೆ. ನಮ್ಮ ದೇಶದ ದುಡಿಮೆ ಸತ್ತು ಹೋಗುತ್ತದೆ ಅಲ್ಲ. ಯಾವ ದೇಶದಲ್ಲಿ ದುಡಿಮೆ ಸತ್ತು ಹೋಗುತ್ತದೆ ಅದು ಗುಲಾಂ ದೇಶವಾಗುತ್ತದೆ. ಇನ್ನೊಬ್ಬರ ಆಡಳಿತದಲ್ಲಿ ಪರೋಕ್ಷವಾಗಿ ಅವರು ಹಾಕಿದಂತಹ ರೊಟ್ಟಿಯನ್ನು ತಿಂದು ದನದಂತೆ ದುಡಿಯಬೇಕಾಗುತ್ತದೆ. ಅದಕ್ಕಾಗಿ ಇವತ್ತಿನ ನಮ್ಮ ಎಲ್ಲ ಏಕಾಗ್ರತೆ ಚರ್ಚೆ ದುಡಿಮೆಗಾಗಿ ಮೀಸಲವಾಗಿರಲಿ. ಇವತ್ತು ಇನ್ನು ಮುಂದೆ ನಾವು ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಬೇಕು. ನಮ್ಮ ಮಕ್ಕಳಿಗೆ ದೊಡ್ಡ ಕನಸುಗಳನ್ನು ಕೊಡೋಣ. ಇನ್ಫೋಸಿಸ್ ಸಂಸ್ಥೆ 4 ಇಂಜಿನಿಯರ್ಗಳಿಂದ ಪ್ರಾರಂಭವಾದಂತಹ ಸಂಸ್ಥೆ, ಸುಧಾಮೂರ್ತಿಯಿಂದ 10,000 ರೂಪಾಯಿ ಪಡೆದಂತ ಸಂಸ್ಥೆ ಇವತ್ತು ಈ ದೇಶದಲ್ಲಿ 4 ಲಕ್ಷ ಜನರಿಗೆ ಉದ್ಯೋಗ ಕೊಡುತ್ತದೆ. ಉದ್ಯೋಗ ಕೊಡುವವರಾಗಬೇಕೇ, ಕೈ ಚಾಚಿ ನಿಲ್ಲುವವರಾಗಬೇಕೇ. ಇವತ್ತು ತಂದೆ ತಾಯಿ, ಯುವಕರು, ವಿದ್ಯಾರ್ಥಿಗಳು ಎಲ್ಲರೂ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮತ್ತೊಮ್ಮೆ ಹೇಳ್ತೇನೆ, ಈ ನಾಡು, ಈ ದೇಶ, ಈ ಜನಾಂಗ ಜಗತ್ತಿನಲ್ಲಿ ತಲೆ ಎತ್ತಿ ಬದುಕಬೇಕು. ನಮ್ಮ ಕಳೆದುಕೊಂಡಿರ್ತಕ್ಕಂಥ ಗತವೈಭವವನ್ನು ನಾವು ಪ್ರಾಪ್ತಿ ಮಾಡಬೇಕಾದರೆ ಎತ್ತರವಾದ ಕನಸು ಯಾವುದಕ್ಕೆ APJ ಅಬ್ದುಲ್ ಕಲಾಂ ಹೇಳಿದ್ದಾರೆ, ಬಿಗ್ ಡ್ರೀಮ್ಸ್ ಜೊತೆಗೆ ಅಪಾರವಾದಂತಹ ಪರಿಶ್ರಮ ಆ ಕನಸನ್ನು ಸಾಕಾರ ಮಾಡಲಿಕ್ಕೆ. ಆ ಪರಿಶ್ರಮವೇ ದುಡಿಮೆ. ಶರಣರು ಇದಕ್ಕೆ ಕಾಯಕ ಅಂತ ಕಳೆದಿದ್ದಾರೆ. 12ನೇ ಶತಮಾನದ 770 ಗಣಗಳು ಒಂದಿಲ್ಲ ಒಂದು ಕಾಯಕವನ್ನು ಮಾಡಿ ಬದುಕ್ತಾ ಇದ್ದರು. ಅವರು ಶರಣರ ಪಾರ್ಲಿಮೆಂಟ್ ಅಂದರೆ ಕಾಯಕದ ಪಾರ್ಲಿಮೆಂಟ್ ಆಗಿತ್ತು. ಅದೇ ರೀತಿ ನಮ್ಮ ದೇಶದ ಭವಿಷ್ಯ ರೂಪಿಸುವ ರೀತಿಯಲ್ಲಿ ಮಕ್ಕಳು ಕಾಯಕದ ಮುಖಾಂತರ, ದುಡಿಮೆಯ ಮುಖಾಂತರ ತಲೆ ಎತ್ತಿ ಬದುಕುವಂತಾಗಲಿಕ್ಕೆ ಇವತ್ತಿನ ಕಾರ್ಯಕ್ರಮ, ಇಲ್ಲಿ ನಡೆದಿರುವ ಅನೇಕ ಉದ್ಯೋಗ ದಂಧೆಗಳು, ಇಲ್ಲಿ ಮಾಡಿರುವ ಕೃಷಿ ಕಾಯಕ, ಇಲ್ಲಿರ್ತಕ್ಕಂಥ ಉದ್ಯೋಗ ಲೋಕ, ಇವುಗಳನ್ನು ನೋಡಿ ನಮ್ಮ ಬಾಳಿಗೆ ದುಡಿದು ಬದುಕ್ತಕ್ಕಂಥ ಪ್ರತಿಜ್ಞೆ ಮಾಡಲಿಕ್ಕೆ, ನಮ್ಮ ಮನಸ್ಸಿನಲ್ಲಿ ನಾವೇ ಮಾಡಲಿಕ್ಕೆ ಶಕ್ತಿ ಕೊಟ್ಟರೆ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಸಫಲ ಅಂತ ನಾನು ಹೇಳಿ ನನ್ನ ಮಾತಿಗೆ ವಿರಾಮ ಪಡ್ತೇನೆ. ಮಹನೀಯರಿಂದ ಈ ವಿಚಾರ ತಿಳ್ಕೊಳ್ಳಿ ಅಂತ ಹೇಳಿ ನಮಸ್ಕಾರ.